ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಕರ್ನಾಟಕ ರಾಜಕಾರಣದ ಇಬ್ಬರು ಘಟಾನುಘಟಿಗಳು, ಒಬ್ಬರು ಬಾಯಲ್ಲಿ ಸಂವಿಧಾನದ ಕೆಂಡ, ಮತ್ತೊಬ್ಬರು ಬಾಯಲ್ಲಿ ಹಿಂದುತ್ವದ ಕಿಡಿ. ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು BJP ಹಿರಿಯ ನಾಯಕ CT ರವಿ ನಡುವಿನ ವಾಕ್ ಸಮರ ಗಲ್ಲಿಯಿಂದ ದಿಲ್ಲಿವರೆಗೂ ಕೂಡ ಸದ್ದು ಮಾಡ್ತಾ ಇದೆ. ಇದು ಕೇವಲ ಮಾತಿನ ಯುದ್ಧವಾಗಿ ಬದಲಾಗ್ತಾ ಇಲ್ಲ, ಇದು ಎರಡು ವಿಭಿನ್ನ ಸಿದ್ಧಾಂತಗಳ ಆರ್ಭಟ. ನಿಮಗೆ ಚಿಕ್ಕಮಗಳೂರಿನಲ್ಲಿ BJP ನಾಯಕ CT ರವಿ ಮನೆ ಬಾಗಿಲಿಗೆ ಖಾಕಿ ಪಡೆ ನೋಟಿಸನ್ನು ಅಂಟಿಸಿದೆ. ಇತ್ತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಉಪ್ಪು ತಿಂದಿದ್ದೀರಾ, ನೀರು ಕುಡಿಲಿಕ್ಕೆ ರೆಡಿಯಾಗಿ ಅಂತ ಸಿಂಹಗರ್ಜನೆ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ನೀಟ್ ಪರೀಕ್ಷೆಗೂ ಮುಲ್ಲಾಗೂ ಏನು ಸಂಬಂಧ ಅನ್ನೋ CT ರವಿ ಅವರ ಒಂದೇ ಒಂದು ಹೇಳಿಕೆ ಈಗ ಇಡೀ ರಾಜ್ಯ ರಾಜಕಾರಣದಲ್ಲಿ ಕಿಡಿಯನ್ನು ಹೊತ್ತಿಸ್ತಾ ಇರೋದು. ನೀಟ್ ಪ್ರತಿಭಟನೆಯಲ್ಲಿ CT ರವಿ ಅವರು ಆಡಿದಂಥ ಮುಲ್ಲಾ ಮತ್ತು ತುಕಡೆ ಗ್ಯಾಂಗ್, ಈ ಎರಡು ಪದಗಳು ಇಷ್ಟೆಲ್ಲ ರಾದ್ಧಾಂತ ಸೃಷ್ಟಿಸುತ್ತೆ ಅಂತ ಹೇಳಿ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಆದರೆ ಮುಸ್ಲಿಂ ಒಕ್ಕೂಟ ಕೊಟ್ಟಂಥ ದೂರಿನ ಬೆನ್ನಲ್ಲೇ BNSS ಅಡಿಯಲ್ಲಿ FIR ಕೂಡ ದಾಖಲಾಗಿದೆ. ಪೊಲೀಸ್ನವರು ನೋಟಿಸ್ ಕೊಡಲಿಕ್ಕೆ ಅವ್ರ ಮನೆಗೆ ಹೋದಾಗ CT ರವಿ ಅದನ್ನು ಸ್ವೀಕರಿಸಲಿಕ್ಕೆ ನಿರಾಕರಣೆ ಮಾಡಿದ್ದರಿಂದ ಮನೆ ಗೋಡೆಗೆ ನೋಟಿಸನ್ನು ಅಂಟಿಸಿ ಬಂದರು. ಈ ಹೈ ಡ್ರಾಮಾ ವೀಕ್ಷಕರಿಗೆ ಸೀಟಿನ ತುದಿಗೆ ತಂದು ನಿಲ್ಲಿಸ್ತಕ್ಕಂಥ ಸಿನಿಮಾ ಸೀನ್ ಅಂತ ಭಾಸವಾಗ್ತಾ ಇರೋದು. ನೋಡಿ, ಇಡೀ ಲೀಗಲ್ ಫೈಟ್ಗೆ ಕಮಾಂಡ್ ಮಾಡ್ತಾ ಇರೋದು ಬೇರೆ ಯಾರೂ ಅಲ್ಲ, ಖುದ್ದು ಪ್ರಿಯಾಂಕ ಖರ್ಗೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, BJP ನಾಯಕರ ಎದೆ ಸೀಳಿದ್ರೆ 4 ಅಕ್ಷರ ಸಿಗಲ್ಲ, ಅವರಲ್ಲಿ ನೈತಿಕತೆ ಲಜ್ಜೆ ಇಲ್ಲ ಅಂತ ಖರ್ಗೆ ಅತ್ಯಂತ ಆಕ್ರಮಣಕಾರಿ ಪಂಚ್ ಕೊಟ್ಟಿದ್ದಾರೆ. ಕಾನೂನಿನ ಚೌಕಟ್ಟಿನಲ್ಲೇ ಕೆಲಸ ಮಾಡಿ ತಪ್ಪು ಮಾಡಿದ್ರೆ ಜೈಲು ಗ್ಯಾರಂಟಿ, ಆಮೇಲೆ ಅಳಬೇಡಿ ಅನ್ನೋ ಖರ್ಗೆ ವಾರ್ನಿಂಗ್ ಹಿಂದೆ ಇರೋದು ಕೇವಲ ಎಚ್ಚರಿಕೆ ಅಲ್ಲ, ಅದು BJP ಹಿಂದುತ್ವದ ಅಜೆಂಡಾವನ್ನು ಕಾನೂನು ಅಸ್ತ್ರದಿಂದ ಮಟ್ಟ ಹಾಕುವಂಥ ಪಕ್ಕಾ ಗೇಮ್ ಪ್ಲ್ಯಾನ್ ಅನ್ನೋ ಆಕ್ರೋಶ ಒಂದು ಕಡೆ ಕೇಳಿಬರ್ತಾ ಇರೋದು. ಆದರೆ CT ರವಿ ಕೂಡ ಏನು ಸುಮ್ಮನೆ ಕೂತಿಲ್ಲ. ನಾನು ಯಾವುದೇ ಧರ್ಮಕ್ಕೆ ಅಪಮಾನ ಮಾಡಿಲ್ಲ, ಹಿಂದುತ್ವದ ಪರ ಹೋರಾಡಿ ಜೈಲಿಗೆ ಹೋಗಲಿಕ್ಕೂ ಕೂಡ ಸಿದ್ಧ ಅಂತ ತಿರುಗೇಟ್ ಕೊಡೋ ಮುಖಾಂತರವಾಗಿ ತಮ್ಮ ವೋಟ್ ಬ್ಯಾಂಕನ್ನು ಮತ್ತಷ್ಟು ಗಟ್ಟಿಗೊಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನ ಈ ಆ್ಯಕ್ಷನನ್ನು ಸೇಡಿನ ರಾಜಕಾರಣ ಅಂತ ಹೇಳಿ ಬಿಂಬಿಸಿ ಮುಂಬರೋ ದಿನಗಳಲ್ಲಿ ಅನುಕಂಪ ಗಿಟ್ಟಿಸ್ಕೊಳ್ಳಿಕ್ಕೆ BJP ಭರ್ಜರಿ ಪ್ಲ್ಯಾನ್ ಕೂಡ ಮಾಡ್ಕೊಳ್ತಾ ಇದೆ. ಸ್ನೇಹಿತರೆ, ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಹುಲಿಹೈದರ ಗ್ರಾಮದಲ್ಲಿ ಇವತ್ತು CT ರವಿ ಅವರು ಮಾತನಾಡ್ತಾಯಿದ್ರು. ಮುಲ್ಲಾ ಅಂದರೆ ಮುಸ್ಲಿಂ ಸಮುದಾಯ ಅಲ್ಲ, ಮುಲ್ಲಾ ಅಂದರೆ ಮುಸ್ಲಿಂ ಕೂಡ ಅಲ್ಲ ಅಂತ ನಾನು ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡಿದ್ದೀನಿ. ಮುಲ್ಲಾನಿಗೂ ನೀಟ್ಗೂ ಏನು ಸಂಬಂಧ ಅಂತ ನಾನು ಮಾತನಾಡಿದ್ದೀನಿ. ಆ ಹೇಳಿಕೆಯನ್ನು ಅಪಾರ್ಥ ಮಾಡಲಾಗ್ತಾ ಇದೆ. ಜೊತೆಗೆ ಶಾಲೆಯಲ್ಲಿ ಮೇಷ್ಟ್ರು ಕೂಡ ಎದೆ ಸೀಳಿದರೆ ಅಕ್ಷರ ಇಲ್ಲ ಅಂತಾರೆ, ಹಾಗಾದರೆ ಮೇಷ್ಟ್ರನ್ನು ಕೂಡ ಕಾಂಗ್ರೆಸ್ಸಿಗರು ಜೈಲಿಗೆ ಹಾಕ್ತಾರಾ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೆ ಮರುಪ್ರಶ್ನೆ ಹಾಕೋ ಕೆಲಸವನ್ನು CT ರವಿ ಅವರು ಮಾಡಿದ್ರು. ನನ್ನ ವಿರುದ್ಧ ಸುಳ್ಳು ದೂರು ಕೊಡಲಿಕ್ಕೆ ಅಥವಾ ಬಂಧನ ಮಾಡಲಿಕ್ಕೆ ಹೋದ್ರೆ ನಾನು ಅದಕ್ಕೂ ಸಿದ್ಧನಾಗಿದ್ದೀನಿ. ನಾನೇನೇನು ಭಯೋತ್ಪಾದಕ ಅಲ್ಲ, ಸಾರ್ವಜನಿಕ ಜೀವನದಲ್ಲಿ ಇರೋನು, ಸತ್ಯ ಹೇಳೋದನ್ನು ನಾನು ಯಾವತ್ತೂ ಕೂಡ ನಿಲ್ಲಿಸೋದಿಲ್ಲ. ನಾನು ಹಿಂದುತ್ವದ ಪರ, ಅನ್ಯಾಯದ ವಿರುದ್ಧ ಹೋರಾಟ ನಡೆಸಿ ಜೈಲಿಗೆ ಹೋಗೋದಕ್ಕೂ ಕೂಡ ಸಿದ್ಧನಾಗಿದ್ದೀನಿ. ನನಗೆ ಜನತಾ ನ್ಯಾಯಾಲಯ ಮತ್ತು ಪ್ರಜಾಪ್ರಭುತ್ವದ ನ್ಯಾಯಾಲಯವೇ ಅಂತಿಮ ಅಂತೇಳಿ ತಿರುಗೇಟ್ ಕೂಡ ಕೊಡೋ ಕೆಲಸವನ್ನು ಅವರು ಮಾಡಿದ್ರು. ನೋಡಿ, BJP ನಾಯಕ CT ರವಿ ಅವರ ಈ ಮುಲ್ಲಾ ಮತ್ತು ಗೂಗಲ್ ಸಮರ್ಥನೆಗೆ ಕಾಂಗ್ರೆಸ್ ಸರ್ಕಾರ ಈಗ ಸಿಂಹ ಸ್ವಪ್ನವಾಗಿ ಬದಲಾಗ್ತಾ ಇರೋದು. ಕಾನೂನಿಗೆ ಸವಾಲು ಹಾಕುವ ನಿಮ್ಮ ಧಾರ್ಷ್ಟ್ಯ ನಡೆಯಲ್ಲ, ಉಪ್ಪು ತಿಂದಿದ್ದೀರಿ, ನೀವು ನೀರು ಕುಡಿಯಲು ತಯಾರಾಗಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ CT ರವಿಗೆ ನೇರವಾಗಿ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಇಷ್ಟೇ ಅಲ್ಲ, BJP ನಾಯಕರ ಎದೆ ಸೀಳಿದ್ರಲ್ಲಿ ನೈತಿಕತೆ ಲಜ್ಜೆ ಸತ್ಯ ಯಾವುದೂ ಇಲ್ಲ, ಯಾವುದೂ ಕೂಡ ಸಿಗೋದಿಲ್ಲ ಅಂತ ಇಂಚಿಂಚು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ನೋಡಿ, ಅವರು ವಿಡಿಯೋದಲ್ಲಿ ಹೇಳಿದ್ದು, CT ರವಿ ಸೇರಿದಂತೆ BJP ನಾಯಕರ ಎದೆ ಸೀಳಿದ್ರೆ ಅಲ್ಲಿ ಯಾವ ಆತ್ಮಸಾಕ್ಷಿ ಯಾವುದೂ ಕೂಡ ಕಾಣಿಸೋದಿಲ್ಲ. ಕಳೆದ 3 ವರ್ಷಗಳಿಂದ ರಾಜ್ಯದಲ್ಲಿ ಇವರಿಗೆ ಯಾವುದೇ ದೊಡ್ಡ ಮಟ್ಟದ ಕೋಮು ಕಲಹ ಸೃಷ್ಟಿಸಲಿಕ್ಕೂ ಕೂಡ ಸಾಧ್ಯವಾಗಿಲ್ಲ. ಅದಕ್ಕೋಸ್ಕರವಾಗಿ ಇಷ್ಟೊಂದು ಅಸಹನೀಯವಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ, ತಪ್ಪು ಮಾಡಿದ ಮೇಲೆ ಶಿಕ್ಷೆಯನ್ನು ಅನುಭವಿಸಲೇಬೇಕು ಅಂತ ಅವ್ರು ಹೇಳ್ತಾ ಇರೋದು. ನೋಡಿ, ಒಂದು ಕಡೆ RSS ವರ್ಸಸ್ ಕಾಂಗ್ರೆಸ್ ಕದನ ಅನ್ನೋ ಥರದಲ್ಲಿ ಆಗಿರ್ಬೋದು. ಯಾಕೆಂದರೆ ಇಬ್ಬರು ನಾಯಕರ ನಡುವಿನ ಹಗೆತನ ಏನು ಇವತ್ತಿಂದಲ್ಲ, ಇದು ಕಳೆದ ಕೆಲವು ತಿಂಗಳುಗಳಿಂದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾನೂನುಬದ್ಧ ನೋಂದಣಿ, ತೆರಿಗೆ ಪಾರದರ್ಶಕತೆಯನ್ನು ಸಾರ್ವಜನಿಕವಾಗಿಯೇ ಪ್ರಶ್ನೆ ಮಾಡ್ತಾ ಬರ್ತಾ ಇದ್ದಾರೆ. ಇದಕ್ಕೆ ಪ್ರತ್ಯೇಕ CT ರವಿ ಅವರು ಕೂಡ ಕಾಂಗ್ರೆಸ್ ನಾಯಕರ ಬುದ್ಧಿಯನ್ನು ಅರ್ಬನ್ ನಕ್ಸಲರು ಅಂತ ಹೇಳಿ ಹೈಜಾಕ್ ಕೂಡ ಮಾಡಿದ್ದಾರೆ ಅಂತ ಹೇಳಿ ನೇರ ವಾಗ್ದಾಳಿ ಕೂಡ ನಡೆಸ್ತಾ ಬರ್ತಾ ಇದ್ದಾರೆ. ಈಗ ಮುಲ್ಲಾ ವಿವಾದ ಅದೇ ಸೈದ್ಧಾಂತಿಕ ಕದನದ ಮುಂದುವರೆದ ಭಾಗ ಅಂತ ಹೇಳ್ಬೋದು. ನೋಡಿ, ನಿಮಗೆ ದಲಿತ ಹಾಗೂ ಅಹಿಂದ ರಾಜಕಾರಣದ ಹಿನ್ನೆಲೆ ಪ್ರಿಯಾಂಕ ಖರ್ಗೆ ತಾವೊಬ್ಬ ಪ್ರಗತಿಪರ ಸಂವಿಧಾನ ರಕ್ಷಕ ಮತ್ತು BJPಯ ಕೋಮು ಅಜೆಂಡಾವನ್ನು ಯಾವುದೇ ಮುಲಾಜಿಲ್ಲದೆ ಎದುರಿಸಬಲ್ಲಂಥ ಏಕೈಕ ನಾಯಕ ಅಂತ ಹೇಳಿ ಹೈಕಮಾಂಡ್ ಮಟ್ಟದಲ್ಲಿ ಬಿಂಬಿಸಿಕೊಳ್ಳಿಕ್ಕೆ ಈ ಆಕ್ರಮಣಕಾರಿ ಶೈಲಿಯನ್ನು ಮುಂದುವರಿಸಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ.
ರಾಜಕೀಯವಾಗಿ ಇಬ್ಬರು ನಾಯಕರು ಈಗ ವಿಷಯವನ್ನು ವಿದ್ಯಾರ್ಥಿಗಳ ಸಮಸ್ಯೆ, ಶಿಕ್ಷಣ ವ್ಯವಸ್ಥೆಯ ಭ್ರಷ್ಟಾಚಾರ ಅಥವಾ ಪರೀಕ್ಷಾ ಅಕ್ರಮಗಳಿಂದ ಸಂಪೂರ್ಣವಾಗಿ ದೂರ ಕೊಂಡೊಯ್ದಿರೋದು. ನೀಟ್ ಅಕ್ರಮದ ವಿಷಯವಾಗಿ ಈಗ ಉಳಿದಿಲ್ಲ, ಇದು ಇನ್ನೊಂದು ಹಂತಕ್ಕೆ ಹೋಗ್ತಾ ಇದೆ. ಈಗ ಇಡೀ ಚರ್ಚೆ ಮುಲ್ಲಾ ಪದದ ಅರ್ಥ ಏನು, ಯಾರು ಉಪ್ಪು ತಿಂದಿದ್ದಾರೆ, ಯಾರು ನೀರು ಕುಡಿಬೇಕು ಅನ್ನೋ ಜಿದ್ದಾಜಿದ್ದಿಗೆ ಬಂದು ನಿಂತ್ಕೊಂಡಿರೋದು. ಒಂದು ಕಡೆ ತಮ್ಮ ದ್ವೇಷದ ಹೇಳಿಕೆಯನ್ನು ಸಮರ್ಥಿಸ್ಕೊಳ್ಳಿಕ್ಕೆ ಒಂದು ಸುಳ್ಳಿಗೆ ಮತ್ತೊಂದು ಸುಳ್ಳನ್ನು ಪೋಣಿಸುತ್ತಾ ಸುಳ್ಳಿನ ಹಾರವನ್ನೇ ಹಾಕಿಕೊಳ್ಳುವಂಥ CT ರವಿ ಅಂತವರು ರಾಜಕೀಯ ವ್ಯವಸ್ಥೆಗೆ ಅಂಟಿರ್ತಕ್ಕಂಥ ಕಳಂಕ ಅನ್ನೋ ಒಂದು ಆಕ್ರೋಶವನ್ನು BJP ನಾಯಕರು ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋದು. CT ರವಿ ಸೇರಿದಂತೆ BJPಯರ ಎದೆಯ ಸೀಳಿದ್ರೆ 4 ಅಕ್ಷರಗಳು ಕೂಡ ಸಿಗೋದಿಲ್ಲ ಅನ್ನೋ ಆಕ್ರೋಶಭರಿತ ಮಾತುಗಳನ್ನು ಕೂಡ ಖರ್ಗೆ ಅವರು ಹೇಳ್ತಾ ಇರೋದು. ನೋಡಿ, ಕಳೆದ 3 ವರ್ಷಗಳಲ್ಲಿ ಯಾವುದೇ ದೊಡ್ಡ ಮಟ್ಟದ ಕೋಮು ಕಲಹ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಾಗದ ಕಾರಣ BJPಯವರು ಅಸಹನೀಯವಾಗಿ ವರ್ತಿಸ್ತಾ ಇದ್ದಾರೆ. ಯಾವುದೇ ವಿಷಯ ಇರಲಿ ಅದಕ್ಕೆ ಪಾಕಿಸ್ತಾನ ಮತ್ತು ಹಿಂದೂ ಮುಸ್ಲಿಂ ಈ ವಿಷಯವನ್ನು ಜೋಡಿಸೋದೇ ಇವ್ರದ್ದು ಒಂದು ಕೆಲಸ, ಹುಟ್ಟು ಗುಣ ಅನ್ನೋ ಥರದಲ್ಲಿ ಇದೇ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇರೋದು. BJPಯವರು ಅಸ್ತಿತ್ವ ಇರೋದೇ ಸಮಾಜ ವಿಭಜನೆಯಲ್ಲಿ ಅನ್ನೋದನ್ನ ಪದೇ ಪದೇ ಹೇಳಬೇಕಾಗಿಲ್ಲ ಅಂತಲೂ ಕೂಡ ವಾಗ್ದಾಳಿ ನಡೆಸ್ತಾ ಇರೋದು. ಒಟ್ಟಾರೆಯಾಗಿ ನೋಡಿ, CT ರವಿ ಅವರು ಮಾಡಿದಂಥ ಒಂದು ಎಡವಟ್ಟು, ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೂ ಕೂಡ ಪ್ರಿಯಾಂಕಾ ಖರ್ಗೆ ಅವರು ಸಿದ್ಧರಾಗ್ಬಿಟ್ಟಿರೋದು. ನೀಟ್ ವಿದ್ಯಾರ್ಥಿಗಳ ಹೋರಾಟದ ವಿಷಯದಲ್ಲೂ ಕೂಡ ಧರ್ಮಗಳನ್ನು ಎಳೆದು ತಂದಂಥ CT ರವಿ ಅವರು ತಮ್ಮ ದ್ವೇಷದ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳಿಕ್ಕೆ ನೀಟ್ ಹೋರಾಟಕ್ಕೆ ಸಂಬಂಧವೇ ಇಲ್ಲದ ವಿಡಿಯೋವೊಂದನ್ನು ತೋರಿಸಿ ದಿಕ್ಕು ತಪ್ಪಿಸುವ ವಿಫಲ ಪ್ರಯತ್ನ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು. ಯಾಕೆಂದರೆ ನೋಡಿ, ನೀಟ್ ಹೋರಾಟದ ಪ್ರತಿಭಟನೆ ವೇಳೆ ಯಾರೋ ಒಬ್ಬ ಮುಸ್ಲಿಂ ವ್ಯಕ್ತಿ ಬೆಂಕಿ ಕಿಡಿಯನ್ನು ಹಚ್ಚಿ ಕಾರ್ನ ಒಂದು ಪೆಟ್ರೋಲ್ ಟ್ಯಾಂಕ್ ಇರುತ್ತಲ್ಲ ಅದರೊಳಗೆ ಹಾಕ್ತಕ್ಕಂಥ ದೃಶ್ಯ, ಅದು ನೀಟ್ ಹೋರಾಟದಲ್ಲಿ ಆಗಿದ್ದಲ್ಲ, ಅದು ಬಿಹಾರ ಒಂದು ಪ್ರತಿಭಟನೆ ಹೋರಾಟದ ಸಮಯದಲ್ಲಿ ಆದಂಥ ವಿಡಿಯೋ. ಅದನ್ನು ಈಗ ತಳುಕು ಹಾಕಿ ಅದನ್ನು ಸಮಾಜಕ್ಕೆ ತೋರಿಸಿ ಅದನ್ನು ದಿಕ್ಕು ತಪ್ಪಿಸೋ ಕೆಲಸ, ಇದನ್ನು ಎನ್ಕ್ಯಾಶ್ ಮಾಡ್ಕೊಳ್ತಾ ಇರೋದು ಪ್ರಿಯಾಂಕಾ ಖರ್ಗೆ ಅವರು. ಅದಕ್ಕೆ ಅವರು ಒತ್ತು ಹೇಳ್ತಾ ಇರೋದು ನೀರು ಕುಡಿಲಿಕ್ಕೆ ತಯಾರಾಗಿ ಅಂತ. CT ರವಿ ಅವರೇ, ಸತ್ಯ ಹೇಳಲು ಹಿಂಜರಿಕೆ ಬೇಕಿಲ್ಲ, ಆದರೆ ಸುಳ್ಳು ಹೇಳಲಿಕ್ಕೆ ಹಿಂಜರಿಕೆ, ನೈತಿಕ ಭಯ, ಸಾಮಾಜಿಕ ಭಯ ಇರಬೇಕಾಗತ್ತೆ. ಅಂತಹದ್ದು ಯಾವುದೂ ತಮಗೆ ಇಲ್ಲ ಅನ್ನೋದನ್ನು ನಿರೂಪಿಸ್ತಲೇ ಇದ್ರಿ. ಹಿಂದೆ ಸದನದಲ್ಲಿ ತಾವು ಆಡಿದ ಮಾತಿನಿಂದಲೇ ನಿಮ್ಮ ಗುಣ ಏನು ಅಂತ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಅವತ್ತು ನೀವು ಆಡಿದ ಮಾತಿನ ತನಿಖೆಗೆ ಇಂದಿಗೂ ಕೂಡ ಧ್ವನಿ ಸ್ಯಾಂಪಲನ್ನು ಕೊಡದೇ ಇರೋದು ನಿಮ್ಮ ಪಲಾಯನವಾದ ಮತ್ತು ಅನೈತಿಕತೆಯನ್ನು ತೋರಿಸುತ್ತೆ. ಕಾನೂನಿಗೆ ಸವಾಲು ಹಾಕ್ತೀನಿ, ನಿಮ್ಮ ಧಾರ್ಷ್ಟ್ಯ ನಡೆಯೋದಿಲ್ಲ, ಉಪ್ಪು ತಿಂದಿದ್ದೀರಿ, ನೀರು ಕುಡಿಲಿಕ್ಕೆ ತಯಾರಾಗಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಬಂದಿರೋದು. ಇನ್ನು ಈ ಗೂಗಲ್ ಸರ್ಚ್ ಇಂಜಿನನ್ನು ನಾವೆಲ್ಲರೂ ಕೂಡ ವಿಜ್ಞಾನ, ಜ್ಞಾನ, ಹೊಸ ಆವಿಷ್ಕಾರಗಳನ್ನು ತಿಳಿಲಿಕ್ಕೆ ಬಳಸ್ಕೊಳ್ತೀವಿ. ಆದರೆ ಇವತ್ತು ಜನಪ್ರತಿನಿಧಿಗಳು ತಾವಾಡಿದಂಥ ದ್ವೇಷದ ಭಾಷಣಗಳನ್ನು, ಕೋಮು ರೂಪಕಗಳನ್ನು ಸಮರ್ಥಿಸಿಕೊಳ್ಳಲಿಕ್ಕೆ ಗೂಗಲ್ ವಿವರಣೆಯನ್ನು ಕೋಡ್ ಥರ ಬಳಸ್ತಾ ಇರೋದು ಇವತ್ತಿನ ರಾಜಕೀಯ ಬೌದ್ಧಿಕ ದಿವಾಳಿತನಕ್ಕೆ ಸಾಕ್ಷಿ ಅಂದರೆ ತಪ್ಪಾಗೋದಿಲ್ಲ. ಸ್ನೇಹಿತರು ನೋಡಿ, ಎರಡೂ ಕಡೆ ಸಹಬಾಳ್ವೆಯ ರಾಜಕೀಯ ಲಾಭವನ್ನು ಪಡೆದುಕೊಳ್ತಾ ಇರೋದು. ಮೇಲ್ನೋಟಕ್ಕೆ ಕಾಂಗ್ರೆಸ್ ಮತ್ತು BJP ನಾಯಕರು ಪರಸ್ಪರ ಈ ರಕ್ತ ಪಿಪಾಸುಗಳಂತ ಕಚ್ಚಾಡ್ತಾ ಇದ್ದಾರೆ. ಆದರೆ ಆಳದಲ್ಲಿ ಇಬ್ಬರಿಗೂ ಕೂಡ ಅದೇ ಬೇಕಾಗಿರೋದು. ನೋಡಿ, ಕಾಂಗ್ರೆಸ್ಗೆ ತಾನು ಅಲ್ಪಸಂಖ್ಯಾತರ ಏಕೈಕ ರಕ್ಷಕ ಅಂತ ಬಿಂಬಿಸಿಕೊಳ್ಳಿಕ್ಕೆ CT ರವಿ ಅವರ ಹೇಳಿಕೆ ಬೇಕು. ಅದೇ ರೀತಿ ಚುನಾವಣೆಯಲ್ಲಿ ಸೋತು ಮೂಲೆ ಗುಂಪಾಗಿದ್ದಂಥ CT ರವಿ ಅವರಿಗೆ ಮತ್ತೆ ಹಿಂದುತ್ವದ ಪೋಸ್ಟರ್ ಬಾಯಾಗಿ ಮರುಜೀವ ಪಡೀಲಿಕ್ಕೆ ಕಾಂಗ್ರೆಸ್ ನಾಯಕರ ಜಂಟಿ ದಾಳಿ ಅತ್ಯಗತ್ಯ. ಹಾಗಾಗಿ ಕಾನೂನು ವರ್ಸಸ್ ರಾಜಕೀಯ ಉದ್ದಟತನ. ಪ್ರಿಯಾಂಕಾ ಖರ್ಗೆ ಮತ್ತು ಹರಿಪ್ರಸಾದ್ ಅವರು ಹೊಸ BNSS ಕಾಯ್ದೆ ಅಡಿ ಉಪ್ಪು ತಿಂದವರು ನೀರು ಕುಡಿಯಬೇಕು ಅನ್ನೋ ಸಂವಿಧಾನಿಕ ಪಾಠವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ CT ರವಿ ಅವರು ನೋಟಿಸ್ ಸ್ವೀಕಾರ ಮಾಡದೆ ತಮ್ಮ ಬೆಂಬಲಿಗರಿಂದ ಪೊಲೀಸ್ ನೋಟಿಸನ್ನೇ ಹರಿದು ಹಾಕಿಸಿ ತಾವೇ ಕಾನೂನಿಗಿಂತ ಮಿಗಿಲಾದವರು ಅನ್ನೋ ಉದ್ದಟತನವನ್ನು ಕೂಡ ಪ್ರದರ್ಶನ ಮಾಡ್ತಾ ಇರೋದು. ಅಂತಿಮವಾಗಿ ಕರ್ನಾಟಕದಲ್ಲಿ ಪ್ರವಾಹ, ಬರ, ಉದ್ಯೋಗ ಸೃಷ್ಟಿ, ಶೈಕ್ಷಣಿಕ ಸುಧಾರಣೆಗಳಂಥ ಗಂಭೀರ ವಿಷಯಗಳ ಚರ್ಚೆಗೆ ನಾಯಕರಿಗೆ ಸಮಯನೇ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಸಮಾಜವನ್ನು ಧರ್ಮದ ಆಧಾರದ ಮೇಲೆ ವಿಭಜನೆ ಮಾಡುವ, ಭಾವನೆಗಳನ್ನು ಕೆರಳಿಸುವ ವಿಷಯ ಸಿಕ್ಕರೆ ಸಾಕು, ಇಡೀ ರಾಜಕೀಯ ವ್ಯವಸ್ಥೆ ಅದನ್ನೇ ಉಸಿರಾಡಲಿಕ್ಕೆ ಶುರು ಮಾಡಿಬಿಡುತ್ತೆ ಅನ್ನೋದಕ್ಕೆ ಈ ವಿವಾದ ಅತ್ಯಂತ ಸೂಕ್ತವಾದಂಥ ಉದಾಹರಣೆ ಅಂತ ನಾನು ಭಾವಿಸ್ತೀನಿ. ನಿಮಗೇನು ಅನಿಸುತ್ತೆ ಅದನ್ನು ಕೂಡ ಕಮೆಂಟ್ಸ್ ಮುಖಾಂತರ ತಿಳಿಸಬಹುದು ಅಂತ ಹೇಳ್ತಾ ಧನ್ಯವಾದ.